ಮುದುಕರಾದ್ರೂ ಅನ್ಸ್ತಿರ್ತಾರ. ಮುದುಕರಾಗಿ ನೋಡಿಲ್ಲ ಯಾರ ಸಾಯಕ ಖುಷಿಲೇ ಸಾಯ್ತಾರೇನು ಯಾರೇ. ಒಂದೂರ ಒಂದು ಮುದುಕ ಇರ್ತಿರ್ತಾರೆ ದಿನ ಕಟ್ಟಿಗೋರಿ ಮಾರ್ತಿತ್ತ. 80 ವರ್ಷದ ಮುದುಕ ರೀ ಪಾಪ ಕೈಯ ಕಾಲ ಎಲ್ಲ ಶೀನಾಗಿದ್ದು ಕಟ್ಟಿಗೋರಿ ಹೊತ್ಕೊಳಕ್ಕಾಗಲಿಲ್ಲ. ಯಮ ಬಂದ, ಯಮ ಅದತ್ತ ಸಹಜ ಮಾತಾಡ್ಕೋತ ಯಮಾರೇ ಬಂದು ನಾನು ಒಯ್ಯಬಾರ್ದೇನತ್ತ ಒಯ್ಯಬಾರ್ದತ್ತ. ಅಟ್ರೋ ಯಮಧರ್ಮ ಅದೇ ಆದಿಲ್ಲ ಹಾದು ಹೊಂಟಿದ್ದತ್ತು. ಯಮನು ಆ ಮುದುಕ 80 ವರ್ಷ ಮುದುಕನ ಮುಂದೆ ಹೋಗಿ ನಿಂತತ್ತ ಯಮ. ನೀ ಯಾರ ಅಂದತ್ತ. ನೀ ಯಾರನ್ನ ಕರ್ದಿ ಅಗಳೆ ಅಂದತ್ತ. ನಾ ಯಮನ ಕರ್ದನು. ಯಮ ಬಂದನ್ ಒಂದು ನಡಿ ಹೋಗುಣು ಅಂದತ್ತ ಮುದುಕ. ಅವಂದತ್ತ ನನ್ನ ಒಯ್ಯಾಕೆ ಕರ್ದಿಲ್ಲ, ಇದನ್ನು ಹೊರಸಾಕ ಕರ್ದನತ್ತ ಅಂದತ್ತ. ಎಷ್ಟೋ ವರ್ಷ ಆಗ್ಯಾವ ಅಂದ್ರೂ ಸಹಿತ ಸಾವಂದ್ರೆ ಅನ್ಸ್ತು ನಾವು. ಆದ್ರೆ 5 ವರ್ಷದ ಬಾಲಕ ನಚಿಕೇತ ಎಲ್ಲಿ ಹೋದ್ರಿ? ಯಮಲೋಕಕ್ಕೆ ಹೋದ. ಯಮಲೋಕಕ್ಕೆ ಹೋಗಿ ಯಮ ಏನಂತ ನಮ್ಗೆ, ನಿನಗೆ 3 ವರ ಯಾವ ಬೇಕು ಬೇಡನ್ನವ. 3 ದಿವಸ ನನ್ನ ಮನೆ ಬಾಗಿಲ್ದಾಗ ಕೂತಿದ್ದಿ. ಅತಿಥಿ ದೇವೋ ಭವ. ಅತಿಥಿ ಅಂದ್ರೆ ಏನ? ಪರಮಾತ್ಮನ ಸ್ವರೂಪ. ಸಣ್ಣವ ಇರಲಿ ದೊಡ್ಡವರ ಇರಲಿ, ಮನೆಗೆ ಯಾರು ಬಂದಿರ್ತಾರಲ್ಲ, ತಿಥಿ ವಾರ ನಕ್ಷತ್ರ ನೋಡಲಾರ್ದೆ ಯಾರು ಬರ್ತಾರಲ್ಲ ಅವ್ರೇನ್ರಿ? ಪರಮಾತ್ಮನ ಸ್ವರೂಪ. ನೀ 5 ವರ್ಷದ ಬಾಲಕಿದ್ರೂ ಸಹಿತ ನೀ ಪರಮಾತ್ಮನ ಸ್ವರೂಪ. ನಿನಗೇನು ಬೇಕು ಬೇಡು ಅಂತೇಳಿ ಅಂದಾಗ ಅವು ಮೊದಲನೇ ವರ ಬೇಡಿರ್ತಾರೆ, ನಮ್ಮಪ್ಪನ ಸಿಟ್ಟು ಕಡಿಮೆ ಆಗಲಿ ಅಂದಪ್ಪ. ಎಂಥ ಮಗ ಇರ್ಬೇಕು, ಇಂಥ ಮಕ್ಕಳು ಹಡೀರಿ. ಇದ್ರ ಗೊಡ್ಡ ಹಂಗೆ ಇರ್ರಿ ನೀವು, ಖುಷಿ ಐತೆ. ಅದು ಏನು ಬಂಜಿಟ್ಟು ಆತಾರಲ್ಲ ಮುಂದೇನತ್ತಾನೆ. ಎಂಥ ಮಕ್ಳು ಇರ್ಬೇಕ್ರಿ? ತಂದೆ ತಾಯಿಯನ್ನು ನರಕದಿಂದ ಬಿಡುಗಡೆ ಮಾಡತಕ್ಕಂಥ ಮಕ್ಳು ಇರ್ಬೇಕು. ಇವು ಓದ್ ನರಕನೇ ಒಗ್ಯಾತಾವ ನಮ್ಮ ಇವು ಮಕ್ಕಳು. ಇವು ಮಂದಿ ಇಲ್ಲ ಮಕ್ಕಳಲ್ಲಿ ಇವು ವೈರಿ. ಇವು ಹೊಟ್ಟಿಲೆ ಹುಟ್ಟಿದೊಂದು ವೈರಿ, ಬೇನಿಗೆ ಬಿದ್ದದೊಂದು ವೈರಿ ಅತ್ತಾರಲ್ಲ, ಅಂಥ ಮಕ್ಳು ಇವ. ನಾನು ನಚಿಕೇತ ಇದ್ದಾನ, ನಮ್ಮ ಅಪ್ಪನ ಸಿಟ್ಟು ಕಡಿಮೆ ಆಗಲಿ ಅನ್ನೋ ಮೊದಲನೇ ವರ. 2ನೇ ವರ ಏನು ಬೇಡಿದ್ರಿ? ಸ್ವರ್ಗಕ್ಕೆ ಹೋಗೋ ಮಾರ್ಗವನ್ನು ಬೇಡ್ದ. ಸ್ವರ್ಗಕ್ಕೆ ಹೋಗಬೇಕಾಗಿರತಕ್ಕಂಥ ಯಾವ ವಿದ್ಯೆ ನಾ ವಿದ್ಯೆ ಬೇಡ. 3ನೇ ವರವನ್ನು ಏನು ಬೇಡ್ತಾ ಇದ್ದಾನಂದ್ರೆ, ಶರೀರವಾದ್ದಿಂದ ಜೀವಾತ್ಮ ಇರ್ತಾನೋ ಅವನು ಸಾಯ್ತಾನೋ ಬೇಡ್ದ. ಈ ಪ್ರಶ್ನೆಗೆ ನನಗೆ ಉತ್ತರ ಕೊಡ್ಬೇಕಂದ ನಾವು. ಶರೀರ ಜೊತೆ ಆತ್ಮ ಹೋಗ್ತಾನೋ, ಆತ್ಮನೂ ಸಾಯ್ತಾನೋ, ಆತ್ಮನೂ ಇರ್ತಾನೋ ಅಂದ್ರೆ ಏನ್ರಿ? ಹಿಂಗೆ ವಿಚಾರ ಮಾಡ್ಬೇಕಾಗೈತಿ ನಾವು. ಸಿದ್ಧಾರೂಢ್ರಿಗೆ ವೀರಭದ್ರ ಸ್ವಾಮಿಗಳಂದ್ರು ಎಲ್ಲ ಲಯ ಆಗ್ತೈತಿ ಒಮ್ಮೆ ಅಂದ್ರು. ಆಕಾಶ ವಾಯು ಅಗ್ನಿ ಜಲ ಎಲ್ಲ ಲಯ ಆಗ್ತೈತಿ ಅನ್ನೋ ತೊಡ ಇಲ್ಲ ಅವ್ರಿಗೆ ವಿಚಾರ ಬರ್ತದೆ. ಎಲ್ಲ ಲಯ ಆಗ್ತೈತಿ ಅನ್ಬೇಕ, ನಾವು ಇರುವುದಿಲ್ಲ ಅಂದ್ರು. ಅದು ನನಗೆ ಗೊತ್ತಿಲ್ಪ ಅಂದರು. ಯೋಗ್ಯ ಗುರು ಶರಣಾಗಂದ್ರು. ಹೆಂಗೋ ಅಲ್ಲಿ ನಚಿಕೇತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ಶರೀರಾದಿಗಳು ಹೋಗ್ತಾ ಇದ್ದಾವ. ಶರೀರಾದಿಗಳು ಹೋದ್ರೂ ಸಹಿತ ಇದರಲ್ಲಿ ಚೈತನ್ಯ ಅನ್ನತಕ್ಕಂಥ ಜೀವಾತ್ಮ ಅದಾನೋ ಅವನು ಸಾಯ್ತಾನೋ ಏನು ಇರ್ತಾನೋ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಯಮಧರ್ಮನಿಗೆ. ಯಾರ? ನಚಿಕೇತ. ಆಗ ಇದು ವಿದ್ಯೆ ಅನ್ನತಕ್ಕಂಥದ್ದು ಭಾಳ ಕಠಿಣವಾಗಿರತಕ್ಕಂಥ ವಿದ್ಯೆ ಅದರಿ. ನಾ ಯಾರನ್ನು ತಿಳ್ಕೋದು ಭಾಳ ಅಷ್ಟು ಸುಲಭ ಎಲ್ಲರಿಗೂ ಬರುವುದಿಲ್ಲ ಅದ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಾತ್ಮ ಸುದುರ್ಲಭ ಅಂತ ಐತಾರೆ. ಬಹು ಜನ್ಮದ ಏನು ಪುಣ್ಯ ಇದ್ದವ್ರಿಗೆ ಮಾತ್ರ ಇದು ಪ್ರವಚನ. ಮತ್ತು ಸುಮ್ಮನೆ ನಿದ್ದೆ ಮಾಡೋರಿಗೆಲ್ಲ ಪರ್ವ ಇದು. ಈಗ ಹೇಳ್ತಾನೆ ಮತ್ತು ನಾ ಎಲ್ಲರೂ ಮತಿ ಉಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನೇ ಸುಕೃತಿ ಕೇಳುವನು ಕೇಳುವ. ನಮ್ಮದು ಇದೇನೂ ಅಲ್ಲ ಪುಣ್ಯಾತ್ಮರೇ. ಎಂತೆಂಥವ್ರು ಅದಕ್ಕಾಗಿ ಶರೀರವನ್ನು ತ್ಯಾಗ ಮಾಡಿ ಅದಕ್ಕಾಗಿ ಶೆಡ್ ಹೊಡೆದು ನಿಂತು ಎಷ್ಟೋ ಮಂದಿ ಅದಾರ ಜಗತ್ತಿನಾಗ. ಯಾಜ್ಞವಲ್ಕ ನೋಡ್ರಿ, ಮೈತ್ರಾದೇವಿ ಎಲ್ಲ ತ್ಯಾಗ ಮಾಡಿ ಬರ್ತಾಳಕ್ಕೆ. ಯಾಜ್ಞವಲ್ಕರು ಬನ್ನಿ ಹೊಟ್ಟಿರ್ತಾರೆ. ಎದ್ರದ? ಗೊಂಜಾಳದಲ್ಲ. ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿದು ಒಂದು ಕಡೆ ಇಬ್ರು ಹೆಂಡ್ರು ಅವ್ರಿಗೆ ಕಾತ್ಯಾಯಿನಿ ಮೈತ್ರಾದೇವಿ ಅನ್ನತಕ್ಕಂಥ ಇಬ್ರು ಹೆಂಡ್ರು. ಇಬ್ಬರನ್ನು ಕರೀತಾರ. ನಾಯನ ಸನ್ಯಾಸಿ ಆಗಾಕೊಂಟಿದ್ದಾನೆ, ನನಗಿನ್ನು ಸಂಸಾರದಾಗಿನ ಸುಖ ಸಾಕು, ನಾ ಏನು ಮಾಡೋದನು ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನು ಹೊಂದಕ್ಕೆ ಹೋಗೋದನು. ಇಬ್ಬರು ಬರೀ ಅಂದ್ರು. ದಡ್ಡು ಕಡೆ ಯಾರು ಬನ್ನಿ ಒಟ್ಟಿರೋರು. ರೊಕ್ಕ ರೂಪಾಯಿ ವಜ್ರ ವೈಡೂರ್ಯ ಎಲ್ಲಿ ಅಧ್ಯಾತ್ಮದಾಗ ಹೋಗ್ತಿರಿ ಅಲ್ಲಿ ಎಲ್ಲರೂ ಸೋಲಿಸಿ ತೊಗೊಂಬರ್ತಿರೋರು. ಯಜ್ಞವಲ್ಕರು ಅಂಥ ವಿದ್ವಾನ್ರಿ ಅವರು. ಆಗ ಕತ್ತೆಯಿನ ನಮ್ಮಂತಕ್ಕಿದ್ರೆ ಕಂಪ್ನಿ
ನಾವ್ ಹೆಂಗೆ ಶೇಂಗಾ ಹೆಂಗೆಲ್ಲ ಜಕ್ಕೋತವಲ್ಲ ಹಂಗೆ ಜಕ್ಕೊಂಡ್ ಬಿಟ್ರಕೇನ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಜಕ್ಕೊಂದು ಮೈತ್ರಾದೇವಿ ವಿಚಾರ ಮಾಡಿರಿ ನಾವು. ಎಲ್ಲರಿಗೂ ಬರುದಿಲ್ರಿ ವಿಚಾರ ಅನ್ನತಕ್ಕಂಥ. ಬಳಿಕಾಭವದಳು ಸುಕೃತವನೇಕ ಫಲಿಸಲು ಪುರುಷಂಗೌದು ವಿವೇಕ. ಏನೋ ಪೂರ್ವ ಜನ್ಮದ ನಿಷ್ಕಾಮ ಪುಣ್ಯ ಇತ್ತಂದ್ರೆ ಮಾತ್ರ ಪ್ರವಚನ ಕೇಳ್ಬೇಕು ಅನ್ನೋ ಬುದ್ಧಿ ಬರ್ತೈತಿ. ಅದ್ರಾಗ ನಾ ಯಾರದನ್ನು ತಿಳ್ಕೊಳ್ಳೋ ಬುದ್ಧಿ ಬರ್ತೈತಿ. ಹಾಗಾಗಿ ಮೈತ್ರಾದೇವಿ ವಿಚಾರ ಮಾಡಿ ಅಂದ್ರಿ ಇಷ್ಟೆಲ್ಲ ಸಿರಿ ಸಂಪತ್ತ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ಬಿಟ್ಟು ಹೊಂಟಿದ್ದೀರ ಅನ್ಬೇಕು. ಇದಕ್ಕಿಂತ ಹೆಚ್ಚಿನ ಸುಖ ಅಲ್ಲಿ ಐತೆನೋ ಅಂತ ಕೇಳಿ ಐತೆ ಅಂದ. ಇದೆಲ್ಲ ಕ್ಷಣಿಕ ಸುಖ ಇದೆ. ನಾವು ಈ ಭವದಿಂದ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಜನನ ಮರಣಾತ್ಮಕವಾಗಿರತಕ್ಕಂಥ ಸಂಸಾರವನ್ನು ದಾಟಬೇಕಾಗಿತ್ತಂದ್ರೆ ಶಾಶ್ವತವಾಗಿರತಕ್ಕಂಥ ಸುಖ ಐತಿ. ಆ ಸುಖ ಹೆಂಗೈತ್ರಿ? ಸಾಕೆನಿಸದ ಸವೆಯದ ಬೇರೊಂದು ಬೇಕೆನಿಸದ ಇಂಥ ಸುಖ ಪಡಿಬೇಕಾಗಿತ್ತಂದ್ರೆ ಇದನ್ನ ತ್ಯಾಗ ಮಾಡ್ಬೇಕು ನಾವು. ಇದನ್ನ ತ್ಯಾಗ ಮಾಡಿದಾಗ ಏನಾಗ್ತೈತಿ? ಆ ಸುಖ ಸಿಗ್ತೈತಿ ಅಂದಾಗ ಆಗ ಮೈತ್ರಾದೇವಿ ಅಂತ ಇದ್ದಾಳೆ, ನನಗೂ ಇದೇನು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಏನು ಬೇಡ ಅಂದಳೆ. ನೀನ ತಗೋ ಅಂದಳಕ್ಕೆ, ನಾನು ನಿಮ್ಮ ಬೆನ್ನು ಹತ್ತ ನಡಿ ಅಂದಳೆ. ಯಾರಿಗ್ರಿ? ಗಂಡಂತಾನೆ ಎಲ್ಲರ ಒಂದು 4 ತೊಲಿ ಬಂಗಾರ ಏನಾರ ಒಂದು 20 ತೊಲಿ ಬಂಗಾರ ತೊಗೊಂಡು ಬೆನ್ನು ಹತ್ತು ಹಾಕಿದ ಎಲ್ಲರ ಊರಿಗೆ ಹೊಂಟನು ಪ್ರವಾಸ ಹೊಂಟನು ಅನ್ನೋ ಸುದ್ದಿ ಇಲ್ಲದ ನಾವು. ನಿಂದೇನು ಮೊದಲಿನ ಭೋಗ ಭಾಗ್ಯತ್ಲೆ ಎಲ್ಲ ತ್ಯಾಗ ಮಾಡಬೇಕು. ನಾ ಬಿಟ್ಟಿನ ಅನ್ನೋದು ಮನುಷ್ಯನ್ಯಾಗ ಬರಬಾರ್ದು. ನೀನು 6 ಬಟ್ಟೆಯನ್ನು ತೊಡಬೇಕು. ಸನ್ಯಾಸಿ ಹೆಂಗೆ ನನ್ನ ಜೊತೆ ಬೆನ್ನು ಹತ್ತಬೇಕು ಅಂದ್ರೆ ನಿನಗೇನಾಗ್ತೈತಿ? ನಾ ಯಾರದನ್ನು ಅನ್ನೋದು ಗೊತ್ತಾಗ್ತೈತಿ. ಅವನು ತಡ ಇಲ್ದ ಬಂದಳ್ರಿ, ಬಂದು ಸೇವಾ ಮಾಡಾಕತ್ತಳು. ಅರಣ್ಯದಾಗ ಗೆಡ್ಡಿಗನ್ಸ ತಿನ್ನಕತ್ತಳು. 1 ಉಪವಾಸ 2 ಉಪವಾಸ ಅವನು ಸೇವಾದಿಗನ್ನು ಮಾಡಾಕತ್ತ. ಮಾಡಿದಾಗ ಕೇಳ್ತಾ ಇದ್ದಾಳೆ ಗಂಡಗೆ, ನೀ ಎಲ್ಲರೇ ಕರ್ಮ ಉಪಾಸನೆ ಜಪ ಮಾಡು, ಲಿಂಗ ಪೂಜೆ ಮಾಡು, ಅದನ್ನ ಹೇಳ್ಕೊತ್ಕೊಂಡಂಗಿಲ್ಲ. ನನಗೆ ನೆನಪಾರ ಆನಂದ ಆಗಿರ್ಬೇಕು ನನಗೆ ಅಂತ ನನ್ನ ಸ್ವರೂಪವನ್ನು ಹೇಳಿ. ಈ ಬ್ಯಾಂಕ್ನಾಗ 1 ಲಕ್ಷ ರೂಪಾಯಿ ಇಟ್ಟಿರಪ್ಪ, ಬ್ಯಾಂಕ್ನಾಗ ಇಲ್ಲಿ ನೆನಪಾರ ಆನಂದ ಆಗ್ತೈತಿಲ್ಲ? ಆ ಥರ ಒಂದಿಟ್ಟು ಖುಷಿ ಆಗ್ತೈತಿಲ್ಲ? 1 ಲಕ್ಷ ರೂಪಾಯಿ ಅವ ಇಲ್ದವ್ರಿಗೆ ಬ್ಯಾಂಕ್ನಾಗ ಅದಾವ, ಆದ್ರೆ ಇಲ್ಲಿ ನೆನಪು ಮಾಡಿರೋ ಖುಷಿ ಆಗ್ತೈತಿ. ಹಂಗ ನನ್ನ ಸ್ವರೂಪ ಏನಾಗಿರ್ಬೇಕು? ಸ್ಮೃತಿ ಮಾತ್ರದಿಂದ ಸಂಸ್ಕೃತಿಯೇ ಬಂದವಳಿದು. ನೆನಪಾರ ಆನಂದ ಆಗಿರ್ಬೇಕು. ನನ್ನ ಸ್ವರೂಪ ಹೆಂಗೈತೆ? ಅದು ಸಾಯುವುದಲ್ಲ, ಹುಟ್ಟೇ ಇಲ್ಲ, ಹುಟ್ಟ ಸಾಯಲಾರದೆ ಇರತಕ್ಕಂಥ ನನ್ನ ಸ್ವರೂಪ ಐತೆ ಅಂತ ಹೇಳಿ ನೀ ಜ್ಞಾನವನ್ನೇ ಹೇಳ್ಬೇಕು ನನಗೆ. ಮತ್ತು ನೀ ಮೂಗು ಜಕ್ಕೋ, ಉಸುಲು ಮ್ಯಾಲೆ ಇಡಿ, ಕೆಳಗೆ ಜಗ್ಗು, ಗಜಮ್ ನಿಲ್ಲು, ಇದು ನನಗಿನ್ನು ಟೈಮ್ ಇಲ್ಲ ಅಂದ್ರೆ ಆಯುಷ್ಯ ಭಾಳ ಕಮ್ಮಿ ಐತೆ. ಎಲ್ಲರು ತಳುವುದೇ ಮಾಡ್ಪುದು ಯಾವುದು? ಭವಹರಣ. ತಡವಿಲ್ಲದೆ ಮಾಡುವುದೇನೈತಿ? ಭವಹರಣ ಐತೆ. ನನಗೇನಿರಬೇಕು? ಜ್ಞಾನವನ್ನೇ ಹೇಳಬೇಕು. ನೀ ಜ್ಞಾನದಿಂದ ನಾ ಏನಾಗಬೇಕು? ಶಾಶ್ವತವಾದ ಸುಖವನ್ನು ಹೊಂದಬೇಕು ಅಂದಾಗ ಆಗ ಯಾಜ್ಞವಲ್ಕರ್ ಹೇಳ್ತಾ ಇದ್ದಾರೆ ಮೈತ್ರಾದೇವಿಗೆ, ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನೇ ಸುಕೃತಿ ಪೇಳುವನು ಕೇಳು ಅಂದ್ರವ್ರು. ಇಂಥ ಅದ್ವೈತ ತತ್ವವನ್ನು ಕೇಳಾಕ ಪುಣ್ಯ ಬೇಕಂದ್ರವ್ರು. ಯಾವ ಪುಣ್ಯ ಅಂದ್ರೆ ನೀವು ಈ ಲೋಕ ಎಂದಿಂದ ಹುಟ್ಟೈತ್ಲೆ ಅಲ್ಲಿಂದ ಹಿಡಿದು ಇಲ್ಲಿ ಪರ್ಯಂತರವಾಗಿ ಏನು ಫಲದ ಅಪೇಕ್ಷೆ ಇಲ್ಲದೆ ಏನು ಕರ್ಮ ಮಾಡಿದವಲ್ಲ ಒಳ್ಳೆಯ ಕರ್ಮ, ಅದರ ಫಲ ಇತ್ತಂದ್ರೆ ಮಾತ್ರ ಇದನ್ನು ಕೇಳಬೇಕನ್ನೋದು ಇಚ್ಛಾ ಬರ್ತದೆ. ಜ್ಞಾನದ ಮಾತ್ರ ಅದ್ವೈತ ತತ್ವವನ್ನು ತಿಳಿಯಾಕೆ ಬರ್ತದೆ ಪುಣ್ಯಾತ್ಮರೇ. ಅದ್ವೈತ ಎಲ್ಲರಿಗೂ ಹೊತ್ತು ಮಾತಲ್ಲ. ಅದಕ್ಕಾಗಿ ನಮ್ಮ ರಾಜನ ಮಗನ ಹೆಸರು ಅದ್ವೈತ ಇಟ್ಟನ್ನ. ಅದು ಹೆಸರು ಇಟ್ಟಾಗ್ರೆ ಅದು ನೆನಪಾಗಿರ್ಬೇಕು ನಮಗೆ. ಸಿದ್ಧಾರೂಢ ಜಗತ್ತಿಗೆ ಏನು ಹೇಳಿದವ್ರು? ಅದ್ವೈತ ತತ್ವವನ್ನು ಹೇಳಿದವ್ರು. ಎಲ್ಲದರಲ್ಲಿ ಪರಮಾತ್ಮ ಅದಾನ, ಎಲ್ಲವೂ ಪರಮಾತ್ಮನ ಸ್ವರೂಪ, ಬ್ಯಾರೆ ಅನ್ನೋದಿಲ್ಲ. ಈ ರೀತಿಯಾಗಿ ತಿಳ್ಕೋದೇನ್ರಿದು ಅದ್ವೈತ ತತ್ವ ಅಂತ ಇದ್ದಾರೆ. ಈ ಅದ್ವೈತ ಜ್ಞಾನ ಆಗಬೇಕಾಗಿತ್ತಂದ್ರೆ ಎಲ್ಲರಿಗೂ ಆಗೋದಿಲ್ಲ ಪುಣ್ಯಾತ್ಮರಿ. ನಚಿಕೇತ ಏನು ಮಾಡ್ತಾ ಇದ್ದಾನಂದ್ರೆ ಯಮಧರ್ಮನಿಗೆ ಕೇಳ್ತಾ ಇದ್ದಾನೆ, ಈ ಶರೀರ ಹುಟ್ಟ್ಯದಪ್ಪ, ಶರೀರಕ್ಕೆ ವಾದಿಂದ ಅದು ಜೀವಾತ್ಮನು ಸಾಯ್ತಾನೋ ಇರ್ತಾನೋ. ಆಗ ಯಮಧರ್ಮ ಕೇಳ್ತಾ ಇದ್ದಾನೆ, ನೀ ಅದನ್ನು ಬಿಟ್ಟು ಏನು ಬೇಕಾದ್ರೆ ಕೇಳಂದ್ ನಾವು. ನಿನಗೆ ಆನೆ ಕೊಡ್ತನು, ಅಂಬಾರಿ ಕೊಡ್ತನು, ಸ್ವರ್ಗಲೋಕ ಕೊಡ್ತನು, ನಿನಗೆ ಭೋಗ ಭಾಗ್ಯಗಳನ್ನ ಕೊಡ್ತಾ ಇದ್ದೀನಿ, ನಿನಗೇನೆಲ್ಲ ಕೊಡ್ತಾ ಇದ್ದೀನಿ, ಆದರೆ ಈ ಜ್ಞಾನ ಒಂದು ಕೇಳಬೇಡ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಜ್ಞಾನಕ್ಕೂ ಎಷ್ಟು ಮತ್ತು ಇರಬೇಕ್ರಿ. ಅದಕ್ಕಾಗಿ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮೇ ವಿದ್ಯತೆ.
ಜ್ಞಾನಕ್ಕಿಂತ ಸಮಾನವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಪುಣ್ಯಾತ್ಮರೇ. ಅದಕ್ಕಾಗಿ ಅಂದ್ರೆ ನಂಬು ಜ್ಞಾನವನೇ ಕರ್ಮ ಎಂಬ ಜಾಲದೊಳು ಸಿಲುಕಿ ಹಂಬಲಿಸದಿರು ಮುಕ್ತಿ ಎಂಬ ಯಶಿ ಮನುಜ. ನಿಂಗೆ ಶಾಶ್ವತವಾಗಿರತಕ್ಕಂಥ ಸುಖ ಬೇಕಾಗಿತ್ತಂದ್ರೆ ನೀ ಜ್ಞಾನವನ್ನು ನಂಬಬೇಕಾಗ್ಯದ. ನಿನಗೆ ದುಃಖ ಎದರಿಂದ ಬಂದದ? ಕರ್ಮದಿಂದ ದುಃಖ ಬಂದದ. ಕರ್ಮದಿಂದ ಬಂದಿರತಕ್ಕಂಥ ದುಃಖ ಕರ್ಮದಿಂದ ನಿವೃತ್ತಿ ಆಗೋದಿಲ್ಲ. ಈಗ ಈ ಶರೀರ ಎದರಿಂದ ಬಂದದ ರೀ? ಮಾತು ಈ ಶರೀರ ಎದರಿಂದ ಬಂದದ? ಪುಣ್ಯ ಪಾಪದಿಂದ ಈ ಶರೀರ ಬಂದದೇ ಇಲ್ಲ. ಪುಣ್ಯ ಪಾಪ ಕರಣಿ ಜನ್ಮ ಎತ್ತು ಪ್ರಾಣಿ. ಪುಣ್ಯ ಪಾಪ ಸಮ ಆದಾಗ ಮನುಷ್ಯ ಜನ್ಮ ಬಂದ. ಎಲ್ಲಿ ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೇನು ತಾಯಿ ಉದರದಿ. ಮೊದಲೇ ಮಾಡಿರತಕ್ಕಂಥ ಕರ್ಮ, ಪರಿಪಕ್ವ ಕರ್ಮ ಪ್ರಾರಬ್ಧ ಮುಖಾಂತರವಾಗಿ ಪುಣ್ಯ ಪಾಪ ಸಮ ಆದಾಗ ಈ ಶರೀರ ಅನ್ನತಕ್ಕಂಥದ್ದು ಬಂದದ. ಪುಣ್ಯ ಪಾಪದಿಂದ ಈ ಶರೀರ ಬಂದದ. ಪುಣ್ಯ ಪಾಪ ಮಾಡೋಕ್ಕೆ ಏನು ಕಾರಣ? ಯಾವ ವಸ್ತು ಅನುಕೂಲ ಐತಿರಲ್ಲ ಅದರಿಂದ ನಾವು ಪುಣ್ಯ, ಯಾವ ವಸ್ತು ಮೇಲೆ ಪ್ರೀತಿ ಮಾಡ್ತವಲ್ಲ ಅದರಿಂದ ಪುಣ್ಯ ಆಗ್ತೈತಿ. ಯಾವ ವಸ್ತು ನಮ್ಗೆ ಪ್ರತಿಕೂಲ ಇರ್ತೈತಿಲ್ಲ ಅದ್ರ ಮ್ಯಾಗ ನಾವು ದ್ವೇಷ ಮಾಡ್ತೇವೆ. ಇಲ್ರಿ ಈಗ ಸದ್ಯ ಇಲ್ಲಿ ಆಕಳು ಬತ್ತರಿಪ್ಪ ಏನು ಮಾಡ್ತೇವೆ? ನಮಸ್ಕಾರಗಳು ಮಾಡ್ತೇವೆ. ನಮಸ್ಕಾರ ಮಾಡಿ ಅದಕ್ಕೊಂದು ರೊಟ್ಟಿ ಕೊಡ್ತೇವೆ. ಹಾವು ಬತ್ತಂದ್ರೆ ಅದ್ರ ಮೇಲೆ ಕೈ ಆಡಿಸ್ತೇವೆ. ಅದನ್ನೇನು ಮಾಡ್ತೇವೆ? ಬಡ್ಗಿ ತಗೋರಿತ್ತು ಅಂದ್ರೆ ದ್ವೇಷ ಮಾಡಿದಿಲ್ಲ ಅದ್ರ ಮ್ಯಾಗ. ರಾಗ ದ್ವೇಷಗಳಿಂದ ಪುಣ್ಯ ಪಾಪ ಮಾಡ್ತಾ ಇದ್ದೇವೆ. ಪುಣ್ಯ ಪಾಪ ಎದರಿಂದ ಮಾಡ್ತಾ ಇದ್ದೀವಿ? ರಾಗ ದ್ವೇಷದಿಂದ ಮಾಡ್ತಾ ಇದ್ದೇವೆ. ಒಂದ್ರ ಮ್ಯಾಗ ಪ್ರೀತಿ ಮಾಡ್ತಾ ಇದ್ದೀವಿ, ಒಂದ್ರ ಮ್ಯಾಗ ದ್ವೇಷ ಮಾಡ್ತಾ ಇದ್ದೀವಿ. ಈ ರಾಗ ದ್ವೇಷಗಳು ಎದರಿಂದ ಮಾಡ್ತಾ ಇದ್ದೀವಿ? ಭೇದ ಬುದ್ಧಿ ಐತಿ ನಮ್ಮಲ್ಲಿ. ಅವ ಬೇರೆ ಆಕಳ ಬೇರೆ. ಹಾವು ಪೂಜೆ ಮಾಡಕ್ಕೆ ಯೋಗ್ಯ ಐತಿ, ಆಕಳು ಪೂಜೆ ಮಾಡಕ್ಕೆ ಯೋಗ್ಯ ಐತಿ, ಹಾವ ಕೊಲ್ಲಾಕ ಯೋಗ್ಯ ಐತಿ. ಇದಕ್ಕೇನಂತಾರೆ? ಭೇದ ಬುದ್ಧಿ ಅಂತಾರೆ. ಇಲ್ಲ ಅದ್ರ ಪುರ್ತಕ್ಕೆ ಅದು ಹೋಗ್ತೈತಿ ಬಿಡಪ್ಪ, ಅದು ಅಷ್ಟ ಇದು ಅಷ್ಟ ತಿಳಿದು ಅಂದರೆ ಪುಣ್ಯ ಪಾಪ ಆಗೋದಿಲ್ಲ. ಅಲ್ಲಿ ರಾಗದ್ವೇಷನೂ ಆಗೋದಿಲ್ಲ. ನಮ್ಮಲ್ಲಿ ಭೇದ ಬುದ್ಧಿ ಐತಿ ಪುಣ್ಯಾತ್ಮರೇ. ಭೇದ ಬುದ್ಧಿಯಿಂದ ನಾವೇನು ಮಾಡ್ತೀವಿ? ಅನುಕೂಲ ಪ್ರತಿಕೂಲ ಬುದ್ಧಿ. ಅನುಕೂಲ ಪ್ರತಿಕೂಲ ಬುದ್ಧಿಯಿಂದ ಏನು ಮಾಡ್ತೀವಿ? ರಾಗದ್ವೇಷಾದಿಗಳನ್ನು ಮಾಡ್ತಾಯಿದ್ದೀವಿ. ರಾಗದ್ವೇಷಾದಿಗಳಿಂದ ಏನಾಗ್ತೈತಿ? ಪುಣ್ಯ ಪಾಪ ಆಗ್ತೈತಿ. ಪುಣ್ಯ ಪಾಪದಿಂದ ಈ ಶರೀರ ಬಂದೈತಿ. ಇದಕ್ಕೆಲ್ಲ ಮೂಲ ಏನು ಕಾರಣ? ಅಜ್ಞಾನ ಕಾರಣ. ಅಜ್ಞಾನದಿಂದ ಭೇದ ಬುದ್ಧಿ ಐತಿ ಪುಣ್ಯಾತ್ಮರೇ. ಆ ಅಜ್ಞಾನ ಹೋಗ್ಬೇಕಾಗಿತ್ತಂದ್ರೆ ಏನು ಬೇಕು? ಈಗ ಕತ್ತಲವಾದ ಕೋಣೆ ಐತ್ರಿಪ್ಪ, ಒಂದು ರೂಮ್ ಐತಿ. ಆ ಕತ್ಲಿ ಕೋನ್ಯಾಗ ನಾವು ಹೋಗ್ಬೇಕಾಗೈತಿ. ಅಲ್ಲಿ ಜಪ ಮಾಡ್ಕೋತ ಕೂತ್ರೆ ಕತ್ಲೆ ಹೋಗ್ತೈತಿ ಏನ್ರಿ? ತಪ ಮಾಡ್ಕೋತ ಹೋದ್ರೆ ಕತ್ಲೆ ಹೋಗ್ತೈತಿ ಏನ್ರಿ? ಅಲ್ಲಿ ಏನಿಲ್ಲ, ಒಂದು ಮೇನ್ಬತ್ತಿ ಹಚ್ಕೊಂಡು ಹೋಗ್ರಿ ನೀವು, ಏನಾಗ್ತೈತಿ? ಬೆಳಕಿನಿಂದ ಕತ್ಲೆ ಓಡ್ತೈತಿಲ್ಲೋ ಹೆಂಗೋ ಹಿಂಗೆ ಅಜ್ಞಾನ ಅನ್ನತಕ್ಕಂಥದ್ದು ಹೋಗ್ಬೇಕಾಗಿತ್ತಂದ್ರೆ ನಮ್ಮಲ್ಲಿ ಏನಿರಬೇಕು? ಜ್ಞಾನ ಇರಬೇಕು. ಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಆಗ್ತೈತಿ. ಈ ಜ್ಞಾನ ಯಾರಿಂದ ಬರ್ತೈತಿ? ಗುರುವಿನಿಂದ ಬರ್ತೈತಿ. ಅದನ್ನು ನಚಿಕೇತ ಕೇಳ್ತಾ ಇದ್ದಾನೆ ಯಮಧರ್ಮನಿಗೆ. ಆತ್ಮ ಸಾಯ್ತಾನೋ ಹುಟ್ಟತಾನೋ? ಶರೀರಕ್ಕೆ ಹುಟ್ಟಾವೋ ಸಾಯ್ತಾವೋ? ಒಮ್ಮೆಲೆ ವಿಚಾರ ಮಾಡಿದವೇನು ನಾವು ಇದನ್ನು? ಸುಮ್ಮ ಎಲ್ಲಿ ಮಾದೇವೋ ನನಗೆ ಗುಡ್ಡ ತಳುದಂದ ನಮ್ಮ ಕೆಲಸ ಐತಿ. ಹುಡ್ದಾಗ ಹೋಗಾಕವೇನ ಕಡ್ಡಿನ ಅದಕ್ಕೆ ಎಲ್ಲಿ ನನಗೇನು ಹೇಳುವಾದತ್ತ ಅವಂಗ ರಗಡಿ ಹಿಡಿದಿರ್ತೈತಿ. ಇವ್ರಿಗೇನು ಹೇಳ್ತಾನವ? ಶರೀರ ಅಲ್ಲ ಪುಣ್ಯಾತ್ಮರು. ಒಬ್ಬ ಹೆಣ್ಮಗಳಿಗೆ ಗೊತ್ತೈತಿ, ಪಾದಾಮ ಒಬ್ಬ ಬೇರೆ ಅದಾನ, ಅದ್ರಾಗಿಲ್ಲವ. ಅದ್ರಾಗ ಇರುವುದ್ರಿಂದ ವ್ಯವಹಾರ ನಡೀತಿರ್ತೈತಿ. ಅದು ಅವ ಹಾದಾವ ಒಬ್ಬ ಏನದಾನು ಬೇರೆ ಅದಾನ. ಅವ ಹಾದಾವನನ್ನು ತಿಳ್ಕೊಬೇಕಾಗೈತಿ ನಾವು. ಪಾದಾವ ಯಾರದಾನು, ಇರಾವ ಯಾರದಾನು, ಕೈ ಹಿಡ್ದದ್ದು ಏನೈತಿ? ಶರೀರದ ಕೈ ಹಿಡಿದು ಮದುವೆ ಮಾಡ್ಕೊಂಡಿರ್ತೀವಿ ನಾವು. ಒಳಗಿನ ವಸ್ತು ನೋಡಿರ್ದಿಲ್ಲ ನಾವು. ಆ ಒಳಗಿನ ವಸ್ತು ಎಲ್ಲ ಕಡೆ ಐತಿ. ಈಗ ಬಯಲನ್ನತಕ್ಕಂಥ ಎಲ್ಲ ಕಡೆ ಐತಿಲ್ರಿ. ಈ ಸಿದ್ದೇಶ್ವರ ಅಪ್ಪಗಳು ಅಂದರು ಬಯಲನ್ನು ಗುತ್ತಿ ಬಯಲಾದರು ಅಂದ್ರೆ ಅವರು. ಬಯಲಂದ್ರೆ ಏನದು? ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಅದ. ಅದು ಎಲ್ಲ ಕಡೆ ಐತಿ. ಅದಕ್ಕೆ ಶರಣರು ಏನಂದ್ರು? ಬಯಲಂದ್ರು ವೇದಾಂತಿಗಳು ಪರಬ್ರಹ್ಮ ಅಂದರು, ವೀರಶೈವರು ಪರಶಿವ ಅಂದರು. ಇರತಕ್ಕಂಥದ್ದು ಒಂದೇ ವಸ್ತು ಐತಿ. ಅದ ಹೆಂಗೋ ಅಕ್ಕಿ ಅನ್ನತಕ್ಕಂಥದ್ದು ಒಂದೇ ಐತಿ. ಯಾರು ಅಕ್ಕಿ ಅಂದರು, ಯಾರು ರೈಸ್ ಅಂದರು, ಯಾರು ಚಾವಲ್ ಅಂದರು. ಇರತಕ್ಕಂಥದ್ದು ಒಂದೇ ಐತಿಲ್ಲೋ? ಏನು ಬೇರೆ ಬೇರೆ ಇದಾವು?
ಅದನ್ನ ಉಣ್ಬೇಕಲ್ಲ, ಬರೀ ಅನ್ಕೋತ ಕೂತ್ರೆ ಕೆಲಸ ಆಗ್ತೈತೇನ? ಉಂಡಾಗ ಹೊಟ್ಟೆ ತುಂಬುದಿಲ್ಲ, ಏನು ಉಂಡೆ ಇದ್ದಾಗ ಹೊಟ್ಟೆ ತುಂಬತೈತ್ರಿ? ಬರೀ ಹೇಳ್ಕೋತ ಕೂತಾಗ ಹೊಟ್ಟೆ ತುಂಬತೈತೇನ? ಅದನ್ನು ನಾವು ಅನುಭವಿಸ್ಬೇಕಲ್ಲ. ಅನುಭವಿಸ್ಬೇಕಾದ್ರೆ ಅದು ಇದರಿಂದ ಗುರುವಿನಿಂದ ಅನುಭವಿಸಕ್ಕೆ ಬರ್ತೈತಿ. ಶ್ರವಣವನ್ನು ಮಾಡಬೇಕು. ಗುರುಗಳು ಏನು ಹೇಳಿರ್ತಾರಲ್ಲ ಅದು ಮನನವನ್ನು ಮಾಡಬೇಕು, ಅದನ್ನೇ ಚಿಂತನೆ ಮಾಡಬೇಕು. ಒಬ್ಬ ಲೋಭಿ ನೋಡಿ ಕೂತಾಗ ಹೆಂಗೆ ಮಾಡ್ತಿರ್ತಾನಲ್ಲ, ರೊಕ್ಕ ಎನಿಸ್ತಿರ್ತಾನ. ನಾವು ಹೆಂಗೋ ಒಬ್ಬ ಅಧ್ಯಾತ್ಮ ಜೀವಿ ಆಗಿರತಕ್ಕಂಥವ ಕುಂತಾಗ ನಿಂತಾಗ ಮಲಗುವಾಗ ನಾ ಅಂದ್ರೆ ಏನದನು, ಈ ಶರೀರ ನಂದಲ್ಲ ಅಂದರು ನಾ ಯಾರಿದ್ದೀನಿ? ಶರೀರದಲ್ಲಿರತಕ್ಕಂಥ ಆತ್ಮ ಸ್ವರೂಪ ಅನ್ನತಕ್ಕಂಥದ್ದು ಬೇರೆ ಐತಿ. ಅದನ್ನು ತಿಳಿದಾಗನ ಸಮಾಧಾನ ಐತಿ. ನೋಡಿಲ್ಲ, ನಾರದ ಮಹರ್ಷಿ 64 ವಿದ್ಯೆಗಳನ್ನು ಹೊಂದಿದ್ದ, ಆದರೆ ಶಾಂತಿ ಸಮಾಧಾನ ಇರಲಿಲ್ಲ. ನಾವು ತಂದೆ ಹತ್ತಿರವಾದ ಸನತ್ ಕುಮಾರ್ ಹತ್ತಿರ ನಾ 64 ವಿದ್ಯೆಯನ್ನು ಗಳಿಸಿದನು, ನಂಗೆ ನೆಮ್ಮದಿ ಸಮಾಧಾನ ಇಲ್ಲ, ಏನು ಮಾಡಲಿ ಅಂದವು. ಏನು ಮಾಡಲಿ ಅಂದಾಗ ಸನತ್ ಕುಮಾರ್ ಅಂತ ಇದ್ದಾನೆ, 64 ವಿದ್ಯೆಗಳನ್ನ ಕಲ್ತಾವ, ನೀ ಯಾರಿದೆ ಅನ್ನೋದು ನಿನಗೆ ಗೊತ್ತೈತಿ ಅಂತ ಕೇಳಿರ್ತಾವ. ಅದೊಂದೇ ಗೊತ್ತಿಲ್ಲ ಅಂದತಾವ. ಅದಕ್ಕಾಗಿ ಏನಿರ್ದಡೇನು ನಿಜ ಬೋಧೆ ಹೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲ. ಏನಿದ್ರೆ ಏನು ಮಾಡೋದು? ನಿಜದ ಅರಿವಿನ ಜ್ಞಾನ ಇಲ್ಲ ನಮಗೆ. ಅರಿವಿನ ಜ್ಞಾನ ಮಾಡ್ಕೊಳಕ್ಕೆ ಅರಿವಿನ ಜನ್ಮ ಬಂದೈತಿದೆ. ಆಗ ಸನತ್ ಕುಮಾರ್ ಹೇಳ್ತಾ ಇದ್ದಾರೆ ನಾರದ ಮಹರ್ಷಿಗೆ, ಎಲ್ಲ ಓದಿದೀಪ ನೀ, ಎಲ್ಲ ಓದಿದವ್, ನೀ ಯಾರಿದೆ ಅನ್ನೋದು ಗೊತ್ತೈತೇನ? ಅದ ಗೊತ್ತಿಲ್ಲ ಅಂದತಾವ. ಅದ ಗೊತ್ತಿಲ್ಲ ಅಂದ್ಬೇಕು, ನಿಂಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಅದನ್ನು ತಿಳ್ಕೊ ಅಂದಿರ್ತಾವ. ಅದನ್ನು ತಿಳ್ಕೊಂಡು ಆ ಕಡೆಗೆ ಏನಾಯಿತು, ಅದನ್ನು ತಿಳ್ಕೊಂಡತ ನಾ ಯಾರದನು, ನನಗೆ ನೆಮ್ಮದಿ ಯಾಕಿಲ್ಲ, ನಂಗೆ ಪುನಃ ಈ ಸಂಸಾರ ಯಾಕೆ ಬೆನ್ನಾಗ್ತದೆ, ಇನ್ನಷ್ಟು ದುಃಖ ಆಗತೈತೆ ನನಗೆ ಯಾಕಾಗಿದೆ ಅಂತ ತಿಳ್ಕೊಂಡಾಗ ಆಗ ಅವ್ಗೆ ಜ್ಞಾನ ಆತ. ಏಕಂ ವಿಜ್ಞಾತೆ ಸರ್ವಂ ವಿಜ್ಞಾತಂ. ಒಂದನ್ನು ತಿಳಿಯುವುದರಿಂದ ಎಲ್ಲವನ್ನು ತಿಳಿದಂಗೆ ಆಗ್ತದೆ ಪುಣ್ಯಾತ್ಮರೇ. ಅದು ಯಾವ ಜ್ಞಾನ? ಸ್ವರೂಪದ ಜ್ಞಾನ. ನಮ್ಮ ಸ್ವರೂಪ ಹೆಂಗದ ರೀ? ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ಐತಿ. ಅದನ್ನು ಬಿಟ್ಟು ಈ ಜಡವಾದ ಶರೀರವನ್ನು ನಾನು ಆನಂದ ಅಂತ ಕೂತಿದ್ದೆವು. ಅದಕ್ಕಾಗಿ ಅಂದ್ರೆ ಅವ್ರು ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದಮಗೆ ತೋರದಯ್ಯೋ ಸುಖ ತೋರದಯ್ಯೋ. ಬೇರೆ ಬೇರೆ ಏನೋ ಭಾವನೆ ಮಾಡ್ಕೊಂಡಿದ್ದೆವು ನಾವು, ಆದರೆ ನಮ್ಮ ಸ್ವರೂಪ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ಅದು ಎದರಿಂದ ಗೊತ್ತಾಗ್ತದೆ? ಬ್ರಹ್ಮಜ್ಞಾನದಿಂದ ಗೊತ್ತಾಗ್ತದೆ. ಅದನ್ನು ತಿಳ್ಕೊಬೇಕಾಗ್ಯದ. ಅದನ್ನು ತಿಳ್ಕೊಲಾರ್ದೆ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ. ಆಗ ನಚಿಕೇತ ಅಂತ ಇದ್ದಾನೆ, ಇವೆಲ್ಲ ಅನಿತ್ಯ ಅದಾವ, ಇವೆಲ್ಲ ಸುಖಗಳು ಶಾಶ್ವತ ಅಲ್ಲ, ನಾ ಯಾರದನ್ನು ಅನ್ನೋದು ನೀ ಹೇಳು ಅಂದಾಗ ಆಗೇನು ಮಾಡಿದ್ರಿ? ಹೇಳಾಕ ಚಾಲೋ ಮಾಡಿದ. ಅದೇ ಕಠೋಪನಿಷತ್ ಅನ್ನತಕ್ಕಂಥ ದೊಡ್ಡ ಗ್ರಂಥ ಆಗಿದೆ ಪುಣ್ಯಾತ್ಮರೇ. ಅಂದರೆ ಹೇಳಬೇಕಾದ ತಾತ್ಪರ್ಯ ಏನು ಅಂದರೆ ನಮ್ಮನ್ನು ನಾವು ವಿಚಾರ ಮಾಡ್ಕೋಬೇಕಾಗಿದೆ. ಅದಕ್ಕೆ ಸುವಿಚಾರ ಅಂತ ಇದ್ದಾರೆ. ನಮ್ಮ ಪರಿಸ್ಥಿತಿ ಹೆಂಗೈತಿ ಅಂದ್ರೆ, ದಿನಾಲು ಒಬ್ಬ ಅರಣ್ಯಕ್ಕೆ ಕುರಿ ಮೇಯ್ಸಕ್ಕೆ ಹೋಗ್ತಿದ್ರು. ಕುರಿ ಮೇಯ್ಸಕ್ಕೆ ಹೋಗ್ತಿದ್ದ. ಕುರಿ ಮೇಯ್ಸಕ್ಕೆ ಹೋಗುವ ಹೊತ್ತಿನಲ್ಲಿ ಅಲ್ಲಿ ಒಂದು ಹುಲಿ ಏನು ಮಾಡಿತ್ತಂದ್ರೆ 2 ಮರಿ ಹಾಕಿತ್ತು. ಅದು ಹುಲಿ 2 ಮರಿ ಹಾಕಿತ್ತದ. 2 ಮರಿ ಹಾಕುವುದರಿಂದ ಅದು ಅರಣ್ಯದಾಗೆ ಇರೋದ್ರಲ್ಲ. ಮತ್ತು ಹುಲಿ ಅದು ಅರಣ್ಯದಾಗ ಒಂದು ಮರಿ ಏನು ಮಾಡಿತ್ತು, ಹುಲಿ ತೆಕ್ಕ ಉಳಿತು. ಇನ್ನೊಂದು ಮರಿ ಏನು ಮಾಡಿತ್ತಂದ್ರೆ ಕುರಿಗಳ ಜೊತೆ ಬರೋಕ್ಕೆ ಚಲೋ ಮಾಡ್ತದೆ. ಕುರಿಗಳ ಜೊತೆನೇ ಇರೋದು, ಕುರಿಗಳ ಸಂಘವನ್ನು ಮಾಡೋದು, ಕುರಿ ಹಾಲು ಕುಡಿಯೋದು, ಇದನ್ನ ಮಾಡಾಕೈತ್ರಿ. ಇದನ್ನ ಮಾಡಾಕೈತಿ. ಅದು ಏನು ಮಾಡ್ತಾರೆ ಅಂದ್ರೆ ಕುರಿ ಮರಿಗಳ ಜೊತೆಗೆ ದೊಡ್ಡದಾಗ್ತದೆ. ಅದರ ಜೊತೆ ದೊಡ್ಡದಾಗಿ ಆಗಿ ಕಡೆಗೆ ಏನು ಮಾಡ್ತಿರದ, ನಾವು ಹುಲಿ ಅನ್ನೋದ ಮರಿತದ. ಯಾವ್ದು? ಅದು ಕುರಿ ಮರಿ ಒಂದು ಅವನ್ ತೆಕ್ಕಿತ್ತಲ್ಲ, ಅದು ಅವನ್ ತೆಕ್ಕ ಉಳಿತದ. ಅದು ಹುಲಿ ಹಂಗೆ ಬೆಳೀತಿರದ. ಇದೇನು ಕುರಿಗಳ ಸಂಘವನ್ನು ಮಾಡಿತ್ಲ ಇದು ಕುರಿ ಮರಿ. ಇದು ಕುರಿ ಹಂಗೆ ಎಲ್ಲ ಮಾಡಾಕೈತ್ರಿ. ಒದರುದು ಹಂಗೆ ಮಾಡಾಕೈತು, ಕೂಗುದು ಹಂಗೆ ಮಾಡಾಕೈತು, ಎಲ್ಲ ಹಂಗೆ ಮಾಡಾಕೈತಿರೋದು. ಎಲ್ಲ ಹಂಗೆ ಮಾಡೋಣ. ಅದು ಕುರಿಗಳ ಜೊತೆ ಮೇಯಕ್ಕೆ ಅರಣ್ಯಕ್ಕೆ ಬತ್ತು. ಕುರಿಗೋ ಹಂಗೆ ವೇ ಅಂತ ಒದರೋದು, ಕರಿಕಿನ ತಿನ್ನೋದು, ಕುರಿ ಹಾಲು ಕುಡಿದು ಕುರಿಗೋ ಸಂಘದಾಗ ಇರೋದು, ಹಿಂಗೆ ಮಾಡಾಕೈತು. ಇನ್ನೊಂದು ಮರಿ ಇತ್ತಿರಲಿ, ಅದ ಹುಲಿ ಸಂಘ ಮಾಡಿದ ಮರಿ, ಅದು ಬೆಳೆದು ದೊಡ್ಡದಾಗಿತ್ತು ರೀ. ಅದು ವಿಚಾರ ಮಾಡ್ತು, ಇಲ್ಲೆಲ್ಲ ಇರತಕ್ಕಂಥ ಪ್ರಾಣಿಗಳಲ್ಲಿ ಇದೊಂದು ಬೇರೆ ಐತ್ಲ್ಯಾ, ಇದು ನನ್ನಂಗೆ ಐತ್ಲ್ಯಾ ರೂಪದಾಗ ನೋಡ್ತದೆ. ಇದಕ್ಕೂ ಮೀಸದಾವು, ಮುಂದಿನವು ನನಗೂ ಮೀಸದಾವು, ಇದಕ್ಕೂ ಪಟ್ಟಿ ಐತಿ, ನನಗೂ ಪಟ್ಟಿ ಐತಿ, ಅವಕ್ಕೂ ಹುಲಿ ಕುರ ಐತಿ, ನನಗೂ ಕುರ ಐತಿ.
ಆದರೆ ಇದೇನು ಮಾಡೈತಿ ಕುರಿಗಳ ಸಂಘ ಮಾಡಿ ಕುರಿಗಳಂಗೆ ಮಾಡತ್ತಿಲ್ಲ. ಏನು ಮಾಡಬೇಕು ಅಂತ ಹೇಗೆ ಮಾಡಿತ್ರಿ, ಆ ಕುರಿಗಳು ಇದ್ದ ಸಂಘದಾಗ ಏನು ಹುಲಿ ಇತ್ತಲ್ಲ ಅದಕ್ಕೆ ಕರಿತದ ಈ ಹುಲಿ. ಆದ್ರೆ ಅದು ಏನು ಮಾಡ್ರಿ ಬರಾಕ ತಯಾರಿಲ್ರಿ. ಯಾಕೆ ಮೊದಲು ಕುರಿಗಳ ಸಂಘ ಮಾಡಿತ್ತೆ ಅದ ಬರಾಕ ತಯಾರಿಲ್ಲ. ಬರಾಕ ತಯಾರು ಮಾಡೋಣ ಅದೇನು ಮಾಡ್ತೀರಿ ಕುಡ್ದು ಒಂದು ತಿಂಗಳು ಹೋತ್ರಿ, 2 ತಿಂಗಳು ಹೋತು, ಪ್ರಯತ್ನ ಮಾಡಕ್ಕೆ ಬರೀತಂತೆ ಕರ್ಕೊಳಾಕ. ಈಗ 1 ವರ್ಷ ಹೋತ್ರಿ, ಅದು ಬರಾಕ ತಯಾರಿಲ್ಲ. ಲಾಸ್ಟ್ 1 ವರ್ಷ ಆಗನ ಬತ್ರಿ ಅದು ಕುರಿಗಳ ಸಂಘದಲ್ಲಿರತಕ್ಕಂಥ ಹುಲಿ ಬತ್ರ. ಹುಲಿ ಬತ್ತು ಅದ್ರಾಗ ಈ ಅರಣ್ಯದಾಗಿದ್ದು ಹುಲಿ ಏನು ಮಾಡ್ತ್ರಿ, ಅದನ್ನು ಒಂದು ಸರೋವರ ತ್ಯಾಕ ಹೋಯ್ತದ. ಏನು ಮಾಡ್ತು ನೋಡು, ನಾನು ನಿನ್ನಂಗದನು, ನೀನು ನನ್ನಂಗೆ ಇದಿ, ನನಗೂ ಶರೀರ ಮೇಲೆ ಪಟ್ಟು ಐತಿ, ನಿಂದು ಶರೀರ ಮೇಲೆ ಪಟ್ಟಿದಾವ, ನಿನಗೂ ಇಲ್ಲಿ ಮೀಸದಾವ, ನನಗೂ ಇಲ್ಲಿ ಮೀಸದಾವ, ನಿನಗೂ ಏನು ಮಾಡೈತಿ ಉಗುರದಾವ, ನನಗೂ ಉಗುರದಾವ, ನೋಡು ನಾನು ನಿನ್ನಂಗದವು ನೀನು ನನ್ನಂಗದವ. ಅದೇನು ಮಾಡ್ರಿ ಒಪ್ಪಾಕ ತಯಾರಿಲ್ರಿ. ನಾ ಕುರಿನ ಅನ್ನಕೈತದ, ನಾ ಕುರಿನ ಅನ್ನಕೈತು. ಈ ಅರಣ್ಯದಾಗಿದ್ದು ಕುರಿ ಏನಾಯ್ತ್ರಿ, ಇಟ್ಟರೆ ಬಂದೈತಿ ಸಾಕಪ್ಪ. ಇನ್ನು ಬರಬಾರ್ದು ಬರ್ತೈತೆ ನೋಡುನು. ಮತ್ತು ಮರುದಿವಸ ಮೇಯಕ್ಕೆ ಬತ್ರಿಪ್ಪ, ಮೇಯಕ್ಕೆ ಮತ್ತೆ ಅದು ಹುಲಿ ಕರ್ಕೊಂಡು ಹೋತ್ರ, ಮತ್ತೆ ಕರ್ಕೊಂಡು ಹೋಗಿ ಆಗ್ತದ. ನೋಡು ನಾನು ನೀನು ಒಂದದು ಮತ್ತೆ ಯಥಾ ರೀತಿ ಮತ್ತೆ ಉಪದೇಶ ಮಾಡಕ್ಕೈತ್ರ. ಅದಕ್ಕೆ ಹೌದು ಅನ್ಸಾಕಿತ್ತ. ಕುರಿಗಳ ಜೊತೆ ಇತ್ತಿರಲಿ ಅದು ಹೌದು ಅನ್ಸಾಕೈತು. ಆದರೆ ಕುರಿಗಳ ಜೊತೆ ಕುರಿ ಮರಿಗೆ ಹೋಗೋದ, ಕುರಿಗಳ ಜೊತೆ ಸಂಘ ಬಿಡುವತ್ತು. ಲಾಸ್ಟ್ ಅದು ಹುಲಿ ಏನು ಮಾಡ್ತೀರಿ ಅರಣ್ಯದಾಗಿದ್ದು ಲಾಸ್ಟ ನೋಡು, ನಾ ಹೆಂಗೆ ಗರ್ಜನೆ ಹಾಕ್ತಾನಲ್ಲ ಹಂಗೆ ನೀನು ಮಾಡು, ಜೋರಾಗಿ ಗರ್ಜನೆ ಹಾಕತ್ತ ಹೇಳ್ತದೆ. ಅದು ಗರ್ಜನೆನ ಬರತ್ತೆ, ಬ್ಯಾನ್ ಮಾಡಾಕೈತ. ಏನು ಮಾಡಿತ್ರದ ಕುರಿಗಳ ಸಂಘ ಮಾಡಿತ್ತು. ಈಗ ಸನೇರ ಬಂದೈತಿಗಪ್ಪ ಒಂಜಾರಿ ಅತ್ತ. ಹಿಂಗೆ ಹೋದು 2-3 ವರ್ಷ ಹೋಗೋ ತಡ ಇಲ್ದ ಕುರಿಗಳ ಸಂಘದಾಗಿದ್ದೇನು ಹುಲಿ ಏನು ಮಾಡ್ತಿರ್ಲ, ಅದು ಅರಣ್ಯದಾಗಿದ್ದಂಥ ಹುಲಿ ತನ್ನಂಗೆ ಮಾಡ್ಕೊಂಡು ಬಿಡ್ತದ. ಅದು ನಿಜವಾಗ್ಲೂ ವಿಚಾರ ಮಾಡ್ರೆ ಅದು ಏನಿತ್ತು, ಹುಲಿನ ಇತ್ತಿಲ್ಲೋ, ಹುಲಿನ ಇದ್ರು ಅದು ಏನಾಗಿತ್ತು ರೀ, ಕುರಿಗಳ ಸಂಘ ಮಾಡಿ ಕುರಿಯಾಗಿತ್ತದ. ಹೆಂಗೋ ವಿಚಾರ ಮಾಡಿದ್ರೆ ನೀನು ಹೆಂಗಿದಿ, ನೀ ಹುಟ್ಟವಲ್ಲ, ನಿನ್ನ ಸ್ವರೂಪ ನೀ ಸಾಯವಲ್ಲ, ಈ ಶರೀರ ನಿಂದಲ್ಲ, ಈ ಮನಬುದ್ಧಾದಿ ಚಿತ್ತಾದಿಗಳು ನೀನಲ್ಲ, ನೀ ಏನಿದಿ ಪರಬ್ರಹ್ಮ ಸ್ವರೂಪ ಇದಿ. ನೀ ಯಾರ ಸಂಘ ಮಾಡಿದಿ, ಅದ್ಹೆಂಗೆ ಕುರಿಗಳ ಸಂಘವನ್ನು ಮಾಡಿತ್ಲ, ನೀನು ಅಜ್ಞಾನಿ ಕುರಿಗಳ ಸಂಘವನ್ನು ಮಾಡಿದಿ. ಗುರುನಾಥ ಅಂತ ಇದ್ದಾನೆ, ಈ ಕುರಿಗಳ ಸಂಘ ಬಿಡು, ಬಾ ನನ್ನ ಸಮೀಪಕ್ಕೆ, ನೀನು ಸತ್ತು ಇದಿ, ನೀನು ಸದ್ರೂಪ ಇದಿ, ನಾನು ಸದ್ರೂಪದನು, ನೀನು ಚಿದ್ರೂಪಿದಿ, ನಾನು ಚಿದ್ರೂಪದನು, ನೀನು ಆನಂದ ಸ್ವರೂಪಿದಿ, ನಾನು ಆನಂದ ಸ್ವರೂಪದನು. ಸದ್ರೂಪ ಅಂದ್ರೆ ಗೊತ್ತಾಗ್ತೈತಿಲ್ರಿ, ನಾ ಇದ್ದೇನೆ ಅನ್ನೋ ಜ್ಞಾನ ಐತಲ್ಲೋ ನಿಮಗೆ ಗಿತ್ತು. ನೀ ಇದೇನು ಅನ್ಕೊಳ್ಳಿ, ನಾ ಏನು ರೀ ಅಮ್ಮ ನಿಮ್ಮ ತಲೆ ಕೆಟ್ಟೈತಿ, ನಾ ಅದನ್ನೆಲ್ಲ ಅತ್ತರಿಲ್ರಿ. ಇದು ಇದ್ದೇನೆ ಅನ್ನೋದು ಸದ್ರೂಪ. ಇನ್ನು ಹೆಂಗಿದನು ಚಿದ್ರೂಪದನು. ನನ್ನ ಪ್ರಕಾಶ ಏನೈತಿ, ಸ್ವಯಂ ಪ್ರಕಾಶ ಐತಿ. ಲೈಟರೇ ಆರ್ಸೇರಿ, ರಗ್ಗರೇ ಹೊತ್ಕೊಂಡೇರಿ, ಅಲ್ಲಿ ಒಂದು ಕನಸು ಬಿದ್ದೈತಿ, ಕನಸಿನ್ಯಾಗ ಬೆಳಕೈತಿ. ಆ ಬೆಳಕು ಯಾರ್ದ, ಕನಸರಿ ಬಿದ್ದಾಗಿಲ್ಲ. ಮತ್ತು ಅಲ್ಲೊಂದು ಬೆಳಕೈತಿಲ್ಲ, ಇಲ್ಲರ ಹೊರಗೆ ಲೈಟ್ ಹರಿಸಿದೀನಿ, ರಗ್ಗರೆ ಹೊತ್ಕೊಂಡಿದಿ, ಅಲ್ಲಿ ಬೆಳಕೈತಿ, ಅಲ್ಲಿ ಎಲ್ಲ ನಡೆದೈತೆ. ಆ ಬೆಳಕು ಯಾವ್ದ, ಅದು ನಿನ್ನ ಬೆಳಕ, ಚಿದ್ರೂಪಿದ್ದಿ. ಇನ್ನು ಆ ಫುಲ್ಲು ನಿದ್ದೆ ಹೊತ್ತೈತ್ರಿಪ್ಪ, ಅಲ್ಲಿ ರೊಕ್ಕ ಐತೋ, ರೂಪಾಯಿ ಐತೋ, ಹೆಂಡ್ತಿ ಅದಾರು, ಮಕ್ಳು ಅದಾರು, ಏನೈತ್ರಿ ನಿದ್ಯಾಗ ಏನೈತೆ ಅಂದ್ರೆ ಶಬ್ದ ಐತೋ, ಸ್ಪರ್ಶ ಐತೋ, ರೂಪ ಐತೋ, ರಸ ಐತೋ, ಏನೂ ಇಲ್ಲ. ಕೇವಲ ನೀ ಪ್ಲಸ್ ಇದ್ದಿ ನಿದ್ದಿ. ನೀ ಅಂದರೆ ಯಾರು, ಸದ್ರೂಪ ಚಿದ್ರೂಪವಾಗಿರತಕ್ಕಂಥ ಆನಂದ ಸ್ವರೂಪವಾಗಿರತಕ್ಕಂಥದ್ದೇನು ನಿನ್ನ ಸ್ವರೂಪ ಐತಿಲ್ಲ, ಅದು ಆನಂದ ಸ್ವರೂಪ ಐತಿ ಪುಣ್ಯಾತ್ಮರೇ. ಅದಕ್ಕಾಗಿ ಪರಮಾತ್ಮನೇ ಮನುಷ್ಯನಿಗೆ 3 ಅವಸ್ಥೆ ಕೊಟ್ಟಿದ್ದಾನವ, ತಿಳ್ಕೊಳಕ್ಕೆ ಕೊಟ್ಟಿದ್ದಾನವ. ಪಶು ಪಕ್ಷಾದಿಗಳಿಗೆ ಕೇವಲ ಯಾವ ಅವಸ್ಥೆ ಐತ್ರಿ, ಸ್ವಪ್ನ ಅವಸ್ಥೆ ಮಾತ್ರ ಐತಿ. ಗಿಡ ಮರಾದಿಗಳಿಗೆ ಕೇವಲ ಸುಸುಪ್ತಿ ಐತಿ. ಆದ್ರೆ ಮನುಷ್ಯನಿಗೆ 3 ಅವಸ್ಥೆ ಕೊಟ್ಟಾನಿಲ್ಲ,
ಎಚ್ಚರ. ಈಗೇನೈತ್ಲೆ ಇದು ಎಚ್ಚರ, ಇನ್ನು ಈ ಕಡೆ ಎಚ್ಚರೂ ಅಲ್ಲ, ಈ ಕಡೆ ನಿದ್ದೆಯೂ ಅಲ್ಲ, ನಡುವಿನ ಸ್ಥಿತಿ ಇರ್ತೈತ್ಲೆ, ಅದು ಕನಸ. ಪೂರ ನಿದ್ದೆ ಹೋಗೋದೇನದು ಸ್ವಪ್ನ. 3 ಅವಸ್ಥೆ ಅದಾವಿಲ್ಲ, 3 ಅವಸ್ಥೆ ಯಾಕೆ ಕೊಟ್ಟ ನಮಗೆ? ನಿನ್ನ ಸ್ವರೂಪ ತಿಳ್ಕೊಳಕ್ಕೆ ಕೊಟ್ಟಿದ್ದಾನೆ. ಅದನ್ನು ಬಿಟ್ಟಿದಾವ ಇವ ಎಚ್ಚರದಾಗ ಹೊಡೆದಾಡಿ ಸಂಸಾರ ಮಾಡ್ತಾವು, ಕನಸು ಬಿದ್ದಾವ ರೊಕ್ಕ ಬರ್ಲೇತಾವು, ಎಚ್ಚರ ಹುಡುಗಿ ರೊಕ್ಕ ಗಪ್ಪ ಆಗಿರ್ತಾವ. ಒಬ್ಬ ಕನಸು ಬಿದ್ದಿತ್ತು, ಭಾಳ ಬಡ್ಡಿ ಆಡ್ತಿದ್ದತ್ತು ನಾವು. ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ, ಯಾರು ಅಂತ ಯಾಕೆ ರೊಕ್ಕ ತೊಗೊಂಡಿರಲ್ಲ ಅವ್ರ ಬಡ್ಡಿನ ಕಿತ್ತಿದ್ದತ್ತವ. ಕಿತ್ತಿದ್ದತ್ತ ಆಟೋ ಕನಸು ಬಿದ್ದಿತ್ತ ರೀ. ಬೆಳಗಿನ ಮುಕ್ಕಟ ಕನಸು ಬಿದ್ದಿತ್ತ. ಹೇಳ್ತಿ ಅಂದತ್ತ, ಬಾಜುಕಿನ ಹೊಲ್ದಾಗ ವಾಡಿ ಕಡಿಯತ್ತಾರು, ಮೇವಿಗೆ ಹೋಗಿ ಹೇಳಂದತ್ತ. ನಮ್ಮ ರೂಪಾನ ತೆಕ್ಕಿದ್ದು ಮೇವಿಗೆ ಹೋಗಿ ಹೇಳಂದ್ರು. ಅವಂದತ್ತ, ಎಷ್ಟು ಎಂಥ ಹುಚ್ಚಿದೀನಿ ಅಂದತ್ತವ. ಯಾಕೆ ಅಂದತ್ತವ, ಬಡ್ಡಿ ಆಡೀನಿ, ಬಡ್ಡಿ ರೊಕ್ಕ ಕೊಡಾತಿರು ಕನಿಷ್ನ್ಯಾಗ, ನೀ ಅಟ್ರೋ ನಾನು ಎಚ್ಚರ ಮಾಡಿದೆ ಅಂತ ಹುಚ್ಚಿದೆ ಅಂಕಲೆ ಮೇವು ತೊಗೊಂಡು ಬರೋಗ್ರಿ. ಮತ್ತು ಫುಲ್ ನಿದ್ದೆ ಮಾಡಕ್ಯಾರೆ. ಕನಸು ಬೀಳ್ತೈತೆ ಕನಸು ಬೀಳ್ತೈತೆ ನೋಡೋನು, ನಿನಗೆ ಹೊಚ್ಚತನು ಅತ್ತೆ. ಮೇವು ತೊಗೊಂಡು ಬಂದತ್ತ, ಶಿಸ್ತು ಊಟ ಮಾಡಿಸತ್ತ, 4 ರಗ್ ಹೊಚ್ಚತ್ತ, ಕನಸು ಬಿದ್ದೈತೆ ಅನ್ನೋ ತಿಳ್ತಾಯ್ತು. ನೀ ಹಿಂಗೆ ಮಾತಾಡ್ಬೇಕು, ಕನಸು ಬಿದ್ದದ, ನಿದ್ದೆ ಹೊತ್ತದಲ್ಲ, ಎದ್ದು ಹೋಗಿ ನೀ ಅಂದತ್ತವ. ಒಮ್ಮೆ ಬಿದ್ದ ಕನಸು ಇನ್ನೊಮ್ಮೆ ಬೀಳೋದಿಲ್ಲ ಪುಣ್ಯಾತ್ಮರೇ. ಅಂದರೆ ಹೇಳಬೇಕಾದ ತಾತ್ಪರ್ಯ ಏನಂದ್ರೆ, ನಾವು ಕುರಿಗಳ ಸಂಘವನ್ನು ಮಾಡಿದೆವು. ಇವರೆಲ್ಲ ಅಜ್ಞಾನಿ ಜೀವಿಗಳೆಲ್ಲ ಏನಿದ್ದಂಗೆ ರೀ, ಕುರಿಗಳ ಸಂಘ. ಇವ್ರ ಕುರಿ, ಇವ್ರ ಜೊತೆ ಕೂಡಿ ಈ ಶರೀರ ನಂದು, ಈ ಸಂಸಾರ ಕರೆ, ಇದಕ್ಕೆ ಸಂಬಂಧಪಟ್ಟದು ಅಳ್ಕೋತ ಕೂತಿದ್ದವು. ಆದರೆ ಗುರುನಾಥ ಬರ್ತಾ ಇದ್ದಾನೆ, ನೋಡು ನಾನು ಸದ್ರೂಪದನು, ನೀನು ಸದ್ರೂಪಿದಿ, ನಾನು ಚಿದ್ರೂಪದನು, ನೀನು ಚಿದ್ರೂಪಿದಿ, ನಾನು ಆನಂದ ಸ್ವರೂಪದನು, ನೀನು ಆನಂದ ಸ್ವರೂಪ, ನೀನಿದಿ ಪರಬ್ರಹ್ಮ ಸ್ವರೂಪಿದಿ. ಗರ್ಜನೆ ಹಾಕತ್ತಾನು. ನಾ ಹೆಂಗೆ ಹಾಕ್ಲಿ ಅತ್ತಾನು? ಯಾಕೆ? ಕುರಿಗಳ ಸಂಘದಾಗಿದ್ಲ, ತಿಳಿದಿಲ್ಲ. ಕುರಿಗಳ ಸಂಘದಾಗ ಮತ್ತು ಹೋತ್ ಹಂಗೆ 28 ವರ್ಷ ಹೊಂಟೈತಿ, ತಿಳಿದಿಲ್ಲ. ಇನ್ನೆಂತೈತಿ 1 ವರ್ಷ, ಅದು ಹುಲಿಗೆ 2-3 ವರ್ಷ ಹೋಗಿತ್ತು. ಮತ್ತು ಅದು ಹುಲಿ ಬಿಡಲಿಲ್ಲ, ಮತ್ತು ಅದಕ್ಕೆ ಹೆರಾಕೈತ. ಆ ಕಡೆಗೆ ಅದಕ್ಕೆ ಪಟಾಯಿಸ್ತು ನೋಡಿ. ನಾ ಸಾಯವಲ್ಲ, ನೈನಂ ಚಿನ್ನಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ, ನ ಚೈನಂ ಕ್ಲೇದಯಂತೆ ಅಪೋ, ನ ಶೋಷಯತಿ ಮಾರುತ. ನನ್ನನ್ನು ಖಡ್ಡಗೂ ಕತ್ತರಿಸುವುದಿಲ್ಲ. ಯಾಕೆ? ಬೈಲಿಗೆ ಖಡ್ಡ ಕತ್ತರಿಸ್ತೈತೇನ್ರಿ? ಈಗ ಬೈಲ್ ಐತ್ರಿ, ಬೈಲು ಇದನ್ನು ಕತ್ತರ್ಸಕ್ಕೆ ಬರ್ತೈತೇನ? ಮಳೆ ತೋರಿಸ್ತೈತೇನ? ಬೆಂಕಿ ಹಚ್ಚಕ್ಕೆ ಬರ್ತೈತೇನು ಬೈಲಿಗೆ? ಒಂದು ಬೈಲಿಗೆನ ಬೆಂಕಿ ಹಚ್ಚಕ್ಕೆ ಬರೋದಿಲ್ಲ, ಕತ್ತರ್ಸಕ್ಕೆ ಬರೋದಿಲ್ಲ. ಬಯಲಿಗೆ ಬಯಲಾಗಿರತಕ್ಕಂಥದ್ದು ನಿನ್ನ ಸ್ವರೂಪ. ಅದನ್ನು ಯಾರು ಏನಾರ ಮಾಡಕ್ಕೆ ಬರ್ತೈತೇನ? ಬರ್ತೈತೇನ್ರಿ? ಅದನ್ನು ತಿಳ್ಕೊಬೇಕು ನಾವು. ಈ ಬಯಲಿಗೆ ಬಯಲವಾಗಿರತಕ್ಕಂಥದ್ದೈತೆ ನಮ್ಮ ಸ್ವರೂಪ. ಆ ಸ್ವರೂಪಕ್ಕೆ ಯಾರು ಕೊಲ್ಲಕ್ಕೆ ಬರೋದಿಲ್ಲ, ಯಾರು ಮರ್ಡರ್ ಮಾಡಕ್ಕೆ ಬರೋದಿಲ್ಲ, ಯಾರು ಉರಿ ಹಚ್ಚಕ್ಕೆ ಬರೋದಿಲ್ಲ, ಯಾರು ತೋರ್ಸಕ್ಕೆ ಬರೋದಿಲ್ಲ ಅಂತ ಹಿಂಗೆ ಗುರುಗಳು ಹೇಳಿದಾಗ ಆಗಿವೇನತ್ತಾನ, ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಗರ್ಜನೆಯನ್ನು ಮಾಡ್ತಾ ಇದ್ದಾನೆ. ನಾ ಬ್ರಹ್ಮ ಸ್ವರೂಪ ಇದ್ದೀನಿ. ಈ ಶರೀರದ ಸಂಬಂಧ ಆದಿಗಳು ನನಗಿಲ್ಲ. ಆ ಕುರಿ ಸಂಬಂಧ ಶಿವ ಹುಲಿಗೆ ಏನಿದ್ದು ಏನ್ರಿ ಅವ ಇಲ್ಲ, ಕರೆ ಸಂಘ ಮಾಡೈತೆ ಅದ. ಹಂಗೆ ನಾವು ಈ ಶರೀರದ ಸಂಘವನ್ನು ಮಾಡಿ ಇದಕ್ಕೆ ಯಾರು ಏನಾರ ಅಂದ್ರೆ ಭಾಷಿಟ್ಟು ಗೀತು ಕರ್ಯಾಗ ಕರ್ಗ ಅಂದ್ರೆ ಎಷ್ಟು ಸಿಟ್ಟು. ನಿನಗೆ ಬನ್ನ ಇಲ್ಲ, ನಿನ್ನ ಸ್ವರೂಪಕ್ಕೆ ಬನ್ನ ಐತಿ. ಈ ತೊಗಲು ಚರ್ಮಕ್ಕೆ ಯಾರು ಏನಾದರೂ ಅಂದ್ರೆ ಸಿಟ್ಟು. ತೊಗಲ ನೋಡವ್ರು ಯಾರ? ಸಮಗಾರ ನೋಡ್ತಾರಿಲ್ರಿ ತೊಗಲ. ನಾವು ಸಮಗಾರಲ್ಲ, ನಾವು ಪರಬ್ರಹ್ಮ ಸ್ವರೂಪದು ಅಂದಬಾಕಿ. ಈ ತೊಗಲಿಗೆ ಆಧಾರ ಅಧಿಷ್ಠಾನವಾಗಿರತಕ್ಕಂಥ ಏನು ಚೈತನ್ಯ ಸ್ವರೂಪ ಐತ್ಲ್ಯಾ, ಈ ಫ್ಯಾನ್ ತಿರುಗಾತೈತಿ, ಬಲ್ ಕರೆಂಟ್ ಕೊಡತೈತಿ, ಬೆಳಕ ಕೊಡತೈತಿ ಅಂದ್ರೂ ಹಿಂದೆ ಏನೋ ಒಂದು ಕರೆಂಟ್ ಅನ್ನತಕ್ಕಂಥದ್ದು ಶಕ್ತಿ ಅದಲ್ಲ ಪುಣ್ಯಾತ್ಮರೇ. ಇಂಥ ಜಗತ್ತು ನಡಿಬೇಕಾಗಿತ್ತಂದ್ರೆ, ಈ ಶರೀರ ನಡಿಬೇಕಾಗಿತ್ತಂದ್ರೆ ಹಿಂದೆ ಒಂದು ಶಕ್ತಿ ಐತಿ, ಅದು ಪರಬ್ರಹ್ಮ ಸ್ವರೂಪ. ಅದುವೇ ನಾನು ಅನ್ನತಕ್ಕಂಥದ್ದು ಜ್ಞಾನದಲ್ಲ. ಇದಕ್ಕೆ ಸುವಿಚಾರ ಅನ್ಕೋತ ಬಂದಿದ್ದಾರೆ. ಈ ಜ್ಞಾನವನ್ನು ಮಾಡ್ಕೊಳಕ್ಕೆ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಬಂದದ. ಇದನ್ನು ಬಿಟ್ಟು ಬೇರೆ ಬೇರೆನೇ ನಾವು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಮಹಾತ್ಮರು ಹೇಳ್ತಾ ಇದ್ದಾರೆ, ನೀ ಎದಕ್ಕೆ ಬಂದಿದ್ದೀ ತಮ್ಮ? ಸುವಿಚಾರವನ್ನು ಮಾಡಕ್ಕೆ ಬಂದಿದ್ದಿ.
ಸುವಿಚಾರವನ್ನು ಮಾಡು, ಇಲ್ಲದ್ರೆ ಬದ್ನಿಕಾಯಿ ತಂದಂಗೆ ಆಗ್ತೈತೆ ನೋಡಿ ನಿನ್ನ ಬಾಳೆ. ಹೋಗೋದೈತೆ ನಾವೊಮ್ಮೆ ಆ ಹೋಗುತ್ತನ್ಯಾಗ ನಾವು ಏನು ಮಾಡ್ಬೇಕ್ರಿ, ಒಳ್ಳೆಯ ವಿಚಾರಾದಿಗಳನ್ನ ಇಟ್ಕೊಂಡು ನಾವು ಏನು ಮಾಡಬೇಕು, ಒಳ್ಳೆಯ ಧರ್ಮದಿಂದ ವಾದ ಅಂದ್ರೆ ನಮಗೇನಾಗ್ತೈತಿ, ಸುಖ ಶಾಂತಿ ನೆಮ್ಮದಿ ಅನ್ನತಕ್ಕಂಥ ಸಿಗ್ತೈತಿ. ಅಜ್ಞಾನದ ನಿವೃತ್ತಿಯಾಗಿ ಜ್ಞಾನ ಅನ್ನತಕ್ಕಂಥದ್ದು ಲಭಿಸ್ತಾ ಇದೆ. ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನನಗೂ ಕೊಡಲಿ, ನಿಮಗೂ